ಆ ಹುಡುಗಿ ಪಾಪ ಬಾಂಬೆಲಿ ರಾತ್ರಿ ಆದರೆ ಅವ್ರದ್ದು ಕಮ್ಯುನಿಟಿ ಅಂದರೆ ಅವ್ರ ಅಪಾರ್ಟ್ಮೆಂಟ್ ಅವ್ರ ಏರಿಯಾನೋ ಏನೋ ಅಲ್ಲೆಲ್ಲ ರಾತ್ರಿ ಹೊತ್ತೇ ನೈಟ್ ಲೈಫೇ ಜಾಸ್ತಿ. ಅವ್ರು ರಾತ್ರಿ ಹೊತ್ತೆಲ್ಲ ಎಂಜಾಯ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಮಲ್ಕೊಳ್ತಾರೆ. ಆದರೆ ಅವ್ರಿಗೆ ಏನಂದರೆ ಬೆಳಗ್ಗೆ ಹೊತ್ತೇ ನಿದ್ದೆ ಬರೋದು, ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ. ಅವ್ರು ಆ ಟೈಮ್ಗೆ ಅಡಿಕ್ಟ್ ಆಗಿರ್ತಾರೆ. ಆಮೇಲೆ ಹುಡುಗಿ ಬಂದು ತುಂಬ ಒಳ್ಳೆಯವಳು, ತುಂಬ ಹೊಂದ್ಕೊಳ್ತಾ ಇದ್ಲು. ಆಮೇಲೆ ಒಂದು ಅಷ್ಟು ಜನಕ್ಕೂ ಅಡುಗೆ ಮಾಡೋದ್ರು ಒಬ್ಬಳೇ ಮಾಡೋಕ್ಕೂ ರೆಡಿ, ಅಂದರೆ ಒಂದು ನೋ ಅಂತಿರಲಿಲ್ಲ. ಆಮೇಲೆ ಮನಸ್ಸಿಂದ ಮಾಡೋಳು. ಆಮೇಲೆ ಬೇಗ ಜನ ಬೆರೀತಾ ಇದ್ಲು. ಇವ್ರಿಗೇನಾಗೋಯ್ತು, ಹೆಂಗಾರ ಮಾಡಿ ಇವಳನ್ನ ನಂತರ ನನ್ನ ಬಾಯಿ ಮುಚ್ಚಿದಂಗೆ ಅವಳದು ಬಾಯಿ ಮುಚ್ಚೋಕ್ಕೆ, ಯಾಕಂದರೆ ಅವರೆಲ್ಲ ನಾವು ಬೇರೆ ಬೇರೆ ಫೀಲ್ಡಿಂದ ಬಂದಿರೋರು, ನಾವು ನಾಯಿ ಮಾರೋರು, ಅವಳು ಪಾಪ ಯೂಟ್ಯೂಬರು, ಅದನ್ನೆಲ್ಲ ಚೀಪಾಗಿ ನೋಡೋರು. ಅಂದರೆ ಆ್ಯಕ್ಟರ್ ಅಂದರೆ ಈಗ ಒಂದೇ ಒಂದು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ದುಡ್ಡುಗೋಸ್ಕರ ಹೋಗಲಿಲ್ಲ, ಹೆಸರು ಮಾಡೋಕ್ಕೋಸ್ಕರ ಹೋಗಿದ್ದು ಒಳಗಡೆ. ಅಲ್ಲಿರೋರೆಲ್ಲ ಬರೀ ನಂಗೆ ಪೇಮೆಂಟ್ ಬಂದುಬಿಟ್ರೆ ಸಾಕು, ಪೇಮೆಂಟ್ ಬಂದುಬಿಟ್ರೆ ಸಾಕು, ಪೇಮೆಂಟ್ ಬಂದರೆ ಸಾಕು, ಬರೀ ಪೇಮೆಂಟ್ ವಿಷಯನೇ ಮಾತಾಡ್ತಾಯಿದ್ರು. ಆಮೇಲೆ ಒಂದೊಂದು ಫಂಕ್ಷನ್ಗೆ ಎಷ್ಟು ಹೋಗ್ತಾರೆ ಅನ್ನೋದು ಮಾತಾಡ್ತಾಯಿದ್ರು. ಎಲ್ಲ 30,000 ಹೋಗ್ತೀನಿ, ನಾನು 2.5 ಲಕ್ಷಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೂ ನಕ್ಕಿದ್ರು. ನಾನು 1 ಅವರ್ಗೆ 2.5 ಲಕ್ಷ ಚಾರ್ಜ್ ಮಾಡ್ತೀನಿ, 4 ಅವರ್ಸ್ಗೆ 10 lakhs ಚಾರ್ಜ್ ಮಾಡ್ತೀನಿ ಒಂದು ಫಂಕ್ಷನ್ಗೆ. ನಾನು ಯಾರು ನನಗೆ ಇನ್ವೈಟ್ ಮಾಡಿದ್ರೆ ಅದನ್ನು ಹೇಳಿದ್ರೆ ಅದನ್ನು ನಗೋದು. ಅವರು 30,000, ನಾನು 2.5 ಲಕ್ಷ, ಅದನ್ನು ನಂಬೋಕ್ಕೂ ರೆಡಿ ಇಲ್ಲ. ಆ ಥರ ಕಿಂಡಲ್ ಮಾಡೋದು. ಆ ಥರ ಹುಡುಗಿನ ಬಂದು ಯೂಟ್ಯೂಬರ್ ಅಂದ್ಬಿಟ್ಟು ಚೀಪಾಗಿ ಬಿಹೇವ್ ಮಾಡ್ಕೊಂಡಿದ್ರು. ಅದೇನಾಯಿತು, ಟಾರ್ಗೆಟ್ಗೆ ಸ್ಟಾರ್ಟ್ ಮಾಡಿದ್ರು. ಅವತ್ತು ನೈಟ್ ನಾನೇ ಸಾಕ್ಷಿ. ಆ ಹುಡುಗಿ ಬಂದು ಎಲ್ಲ ಮಲಗೋವರೆಗೂ ನೋಡಿಬಿಟ್ಟು 1.5 ಅವರ್ವರೆಗೂ ಪಾಪ ಅಲ್ಲೇ ಇದ್ದಾಳೆ, ನಿದ್ದೆ ಬಂದಿಲ್ಲ, ಎದ್ದೋಗ್ಬಿಟ್ಟು ಅವಳು ಯೂಟ್ಯೂಬರ್ ಅಲ್ವಾ, ಅದ್ರದ್ದು ರೀಲ್ಸ್ ಮಾಡಿದ್ದಾಳೆ ಅಷ್ಟೇ. ಆದರೆ ರಾರಾ ಅಂತ ಹಾಡು ಬರುತ್ತಲ್ಲ, ಅದು ಗೊತ್ತೇ ಇಲ್ಲ, ಅದು ಹಾಡಕ್ಕೂ ಬರಲ್ಲ, ಅದು ಹಾಡೂ ಇಲ್ಲ. ಇವಳು ಆಡಿರೋದು ಬೇರೆ. ಇವಳಿಗೆ ದಾಂಡ್ಯಾ ಡ್ಯಾನ್ಸ್ ಅಂದರೆ ಇಷ್ಟ, ದಸರಾಗೆ ಆಡ್ತಾರಲ್ಲ ದಾಂಡ್ಯಾ, ಅದು ಬಾಂಬೆಲಿ ಫೇಮಸ್ಸು. ಅದಕ್ಕೆ ಬರೀ ಅದನ್ನು ಡ್ಯಾನ್ಸ್ ಮಾಡಿದ್ದಾಳೆ. ಆದರೆ ಬೇರೆ ಹಾಡು ಹೇಳ್ಕೊಂಡು ಆಡಿದ್ದಾಳೆ. ರಾರಾ ಗೊತ್ತೂ ಇಲ್ಲ, ಅವಳು ಹಾಡೂ ಇಲ್ಲ. ಆಮೇಲೆ ಅವಳು ಕಣ್ಣು ಬಿಟ್ಟಿಲ್ಲ, ಅವಳಿಗೆ ದೆವ್ವನೂ ಹಿಡಿದಿಲ್ಲ. ಅವಳು ಡಬಲ್ ಆಡ್ತಾಳೆ. ಒಂದ್ಸಲಿ ಹಿಂಗೆ ಆನ್ ಆ್ಯಂಡ್ ಆಫ್ ಅಂದರು, ಅದೆಲ್ಲ ಸುಳ್ಳು. ನೀವು ಮರ್ಯಾದೆ ಕೊಟ್ಟರೆ ಖುಷಿಯಾಗಿ ನಕ್ಕೊಂಡು ಮಾತಾಡಿಸ್ತಾಳೆ, ನೀವು ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಡಲ್ ಆಗಿರ್ತಾಳೆ. ಅದು ಆನ್ ಆ್ಯಂಡ್ ಆಫ್ ಅಲ್ಲ, ಇವ್ರುಗಳೇ ತುಳಿದು ಅವಳನ್ನ ಮೂಡ್ ಆಫ್ ಮಾಡಿ ಬಾಯಿ ಮುಚ್ಚಿಸ್ತಾ ಇದ್ದಿದ್ದು. ಆಮೇಲೆ ಏನು ಮಾಡ್ತಾರೆ, ಇಬ್ರು ಹೋಗ್ಬಿಟ್ಟು ಬಗ್ ನೋಡ್ಬಿಟ್ಟು ಬಂದು ಮಲ್ಕೊಳ್ತಾರೆ. ಅದನ್ನ ನಾನು ನೋಡಿರಲ್ಲ, ಬಗ್ ನೋಡಿರೋದು ನಾನು ನೋಡಿರಲ್ಲ. ಆದರೆ ಬಗ್ ನೋಡಿದ್ದು ಅಂತ ಬೆಳಗ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ. ಅವಳು ಪಾಪ ಬೆಳಗ್ಗೆ ನಾನು ಹೇಳೋದು ತಕ್ಷಣ ಸ್ನಾನಕ್ಕೆ ಹೋಗಿ ಬಂದು ಬಟ್ಟೆ ಹಾಕ್ಕೊಂಡು ಅಡುಗೆ ಮನೆಗೆ ಬರ್ತೀನಿ. ಅಂದರೆ ಅಲ್ಲಿವರೆಗೂ ನಂಗೆ ಗೊತ್ತಿರಲ್ಲ, ಇದು ರಾತ್ರಿ ವಿಷಯ ಗೊತ್ತಿರಲ್ಲ. ಅಡುಗೆ ಮನೆಗೆ ಬಂದು ಅಲ್ಲೇನೋ ಟೀನೋ ಕಾಫಿಗೋ ಲೋಟ ತೊಳ್ಕೊಂಡು ಹಿಂಗೆ ಬರ್ತೀನಿ. ಅವಳು ಪಕ್ಕದಲ್ಲಿ ಬರ್ತಾಳೆ. ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ತೀನಿ ಅವಳಿಗೆ. ಅವಳು ಕಿವಿ ಕೇಳಿಸ್ದಂಗೆ ಹೋಗ್ತಾಳೆ. ಅಂದರೆ ಅಷ್ಟು ಆಲ್ರೆಡಿ ಬೇಜಾರು ಮಾಡಿಬಿಟ್ಟಿರ್ತಾರೆ. ಅದರಿಂದ ಅವಳು ಆನ್ಸರ್ ಮಾಡಿರಲ್ಲ. ನಾನು ಇದೇನು ನಿನ್ನೆವರೆಗೂ ಇಷ್ಟು ಚೆನ್ನಾಗಿದ್ದವಳಿಗೆ ವ್ಯಾಲ್ಯೂ ಕೊಡ್ತಾ ಇಲ್ವಲ್ಲ ಅಂತ ನಂಗೆ ಹರ್ಟ್ ಆಗುತ್ತೆ. ಅವಳ ಮೇಲೆ ಬೇಜಾರಾಗಿ ಸಿಟ್ಟು ಬರುತ್ತೆ. ಆದರೆ ಒರಿಜಿನಲ್ ಕಾರಣ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ತಿರ್ಗಾ ಇಲ್ಲಿಂದ ಅಲ್ಲಿ ಹೋಗ್ತಿರ್ತಾಳೆ. ತಿರ್ಗಾ ಹಿಂಗೆ ತೊಗೊಂಡು ಹಿಂಗೆ ಹೋಗ್ಬೇಕಾದ್ರು ಆಯ್ರಿ ಅಂದರು ತಿರ್ಗಾ ಮಾತಾಡಲ್ಲ. ಅಂದರೆ ಅವಳಿಗೆ ಅಷ್ಟು ಫೀಲಿಂಗ್ ಅಳು ಮಕ್ಕ ಆಗೋಗ್ಬಿಟ್ಟಿತ್ತು. ನನಗೆ ಗೊತ್ತಿಲ್ಲ ಇದ್ಯಾಕೆ ಇವಳು ಅಂತ. ಆಮೇಲೆ ಇವರು ದೆವ್ವ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರಿಗೂ ಕೂರಿಸ್ಕೊಂಡು ನಾವು ಟೀ ಕುಡಿಬೇಕಾದ್ರೆ ಇದು ಮಾಡ್ಬೇಕಾರೆ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಾತ್ರಿ ಹಿಂಗೆ ಹೋದೆ, ಏನೋ ಸೌಂಡ್ ಆದಂಗೆ ಆಯಿತು, ಏನೋ ಕಿರ್ಚ ಥರ ಸೌಂಡ್ ಆಯಿತು. ನಾನು ಹೋದೆ, ಬಗ್ ನೋಡಿದ್ರೆ ರಾರಾ ಅಂತ ಡ್ಯಾನ್ಸ್ ಮಾಡ್ತಾಯಿದ್ಲು, ಬಿದ್ದೋಗ್ಬಿಟ್ಟಿದ್ಲು, ಕಣ್ಣಿಂಗೆ ಬಿಟ್ಬಿಟ್ಟಿದ್ಲು. ಏನೇನೋ ಹಬ್ಬಿಸ್ಬಿಡ್ತಾರೆ ಎಲ್ಲರಿಗೂ, ಮನೆಯವ್ರಿಗೆಲ್ಲ ಹಬ್ಬಿಸ್ತಾರೆ. ಇವರಿಬ್ಬರೇ, ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು ಹಬ್ಬಿಸ್ತಾರೆ. ಅದರಲ್ಲಿ ಗಿಲ್ಲಿ ಚಂದ್ರಪ್ರಭು ಅವರು 1000% ನಂಬಿಡ್ತಾರೆ. 1000% ಈ ಮನೇಲಿ ದೆವ್ವ ಇದೆ, ಆಮೇಲೆ ಇವಳಿಗೆ ದೆವ್ವ ಹಿಡ್ದಿದೆ ಅನ್ನೋದು ನಂಬಿಡ್ತಾರೆ. ಅಂದರೆ ಇವಳು ದೆವ್ವ ಬಂದ್ಬಿಟ್ಟಿದೆ ಇವಳು ಮೈ ಮೇಲೆ ಅನ್ನೋದು ನಂಬಿಡ್ತಾರೆ. ಆದರೆ ಮಿಕ್ದವ್ರು ಯಾರು ನಂಬಲ್ಲ. ನಾನು ಇದೆಲ್ಲ ಯಾಕೋ ಅವಳನ್ನ ತುಳಿಯಕ್ಕೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 1-2-3 ಹತ್ರ ಮಾತಾಡ್ತೀನಿ. ಆಮೇಲೆ ಏನಾಗುತ್ತೆ, ಹುಡುಗಿ ಹತ್ತು ಬಿಡ್ತಾಳೆ. ಎಲ್ಲರೂ ನನ್ನ ಸೇರಿ ಟಾರ್ಗೆಟ್ ಮಾಡ್ತಾರೆ. ನನಗೆ ರಾರಾನ ಹಾಡು ಬರಲ್ಲ, ಅದು ಯಾವ ಮೂವಿದು ಅಂತಲೂ ಗೊತ್ತಿಲ್ಲ, ಹೆಸರು ಕೇಳಿಲ್ಲ, ನಾನು ಬರೀ ಬೇರೆ ನನ್ನ ರೀಲ್ಸ್ ಮಾಡ್ಕೊಂಡಿದ್ದೆ. ನಾನು ಇಮಿಡಿಯೇಟ್ ನಂಬ್ತೀನಿ. ಯಾಕಂದರೆ ಹುಡುಗಿ ಇನ್ನೋಸೆಂಟು, ಆಮೇಲೆ ಅವಳಿಗೆ ಕಲ್ಮಶ ಇಲ್ಲ, ತಂದಿಕ ಬುದ್ಧಿ ಇಲ್ಲ, ಶಕುನಿ ಬುದ್ಧಿ ಇಲ್ಲ, ಏನೂ ಇಲ್ಲ. ಅಷ್ಟು ಒಳ್ಳೆ ಹುಡುಗಿ, ಎಲ್ಲರ ಜೊತೆ ಈಕ್ವಲ್ ಆಗಿರ್ತಾಳೆ. ಅವಳಿಗೆ ಮಾತಾಡಿಸ್ಬೇಕಷ್ಟೇ. ಮಾತಾಡ್ಸಿದ್ರೆ ನನಗೆ ಅಣ್ಣ ಅಂದ್ಕೊಂಡು ಹಿಂಗೆಲ್ಲ ತೊಡೆ ಇದು ಮಾಡ್ಕೊಂಡು ಎಲ್ಲ ಮಾಡೋಳು. ಅಂದರೆ ಒಂದು ಕೆಟ್ಟ ಬುದ್ಧಿ ಇಲ್ಲ ಹುಡುಗಿಗೆ. ಆಮೇಲೆ ತುಂಬ ಟ್ಯಾಲೆಂಟೆಡ್, ಒಂಥರ ಆ್ಯಕ್ಟಿವ್, ಅಂದರೆ ದಿನ ಒಳ್ಳೆ ಕಂಟೆಂಟು ಕೊಡೋಳು. ಅವಳ ಭಾಷೆಯಲ್ಲಿ ಅವಳಿಗೆ ಕನ್ನಡ ಬರದೇ ಇದ್ರು, ಅಂದರೆ ಕನ್ನಡ ಅಷ್ಟೊಂದು ಬರ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಟೆನ್ಷನ್ಗೆ ತೊದ್ಲಿ ಮಾತಾಡ್ತಾಳೆ. ಈಗ ನಮ್ಮಿಂದ ಒಂದು 25% ಕನ್ನಡ ಕಲ್ತಿದ್ದಾಳೆ. ಆಮೇಲೆ ನಾನು ರಾತ್ರಿ ಬಂದ ಮೇಲೆ
ಅಲ್ಲ ಬರಕ್ಕಿಂತ ಮುಂಚೆದೇ ಹೇಳ್ಬಿಡ್ತೀನಿ. ನಾನು ನೋಡಿರೋದು, ಕಣ್ಣಾರೆ ನೋಡಿರೋದು, ರಾತ್ರಿ ಗೆಜ್ಜೆ ಸೌಂಡ್ ಮಾಡ್ತಾರೆ. ನಾನು ಹಿಂಗೆ ಕಣ್ಬಿಟ್ಟು ನೋಡ್ತೀನಿ, ಅಭಿಷೇಕು ಬೆಡ್ಶೀಟಿಂದ ಹಿಂಗೆ ಎತ್ಕೊಂಡು ಚಿಳ್ ಅಂದ್ಬಿಟ್ಟು ಹಿಂಗೆ ಮುಚ್ಕೊಂತಾರೆ. ಗೆಜ್ಜೆ ಎಸ್ಕೊಂಡಿರ್ತಾನೆ ಹುಡುಗಿರೋದು. ಅಭಿಷೇಕ್ ಆಮೇಲೆ ಧನು ಇಬ್ರು ಪಕ್ಕನೇ ಮಲಗಿರ್ತಾರೆ. ಬೆಡ್ಶೀಟ್ ಎತ್ಬಿಟ್ಟು ಹಿಂಗೆ ಚಿಳ್ ಅಂದ್ಬಿಟ್ಟು ಹಿಂಗೆ ಮುಚ್ಕೊಂತಾರೆ. ಸಾರ್ ನೀವೇ ಮಾಡ್ತಾ ಇರೋದು, ಸುಮ್ಮನೆ ಅವ್ರು ಎದ್ರುಕೊಂಡು ಸಾಯ್ತಾ ಇದಾರೆ ಅಂದರೆ ಅವರು ನಾನು ಹೇಳಿದ್ರು ನಂಬಲ್ಲ, ಅಲ್ಲಿ ಇದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಎಲ್ಲೋ ಕೆಳಗೆ ಬಿಡ್ತಾರೆ, ನಾನು ನೋಡಿ ಅಲ್ಲಿದೆ ಅಂತೀನಿ. ಅದನ್ನ ನೋಡೋಕ್ಕೂ ಪೇಷನ್ಸ್ ಇಲ್ಲ ಚಂದ್ರಪ್ರಭಾಗೆ ಗಿಲ್ಲಿಗೆ. ಅಂದರೆ ಅವ್ರು ಬರೀ ಬಚ್ಚಲು ಮನೆ ಕಡೆನೇ ನೋಡ್ಕೊಂಡು ದೆವ್ವ ಬರುತ್ತೆ ಅಂತ ಎದ್ಬಿಟ್ಟು ಮಂಚದಿಂದ ಒಳ್ಳೆ ಅದ್ಯಾವುದೋ ಪ್ರಾಣಿ ಹಿಂಗೆ ನಿಂತ್ಕೊಳ್ಳುತ್ತಲ್ಲ ಕಾಡಲ್ಲಿ, ಆ ಥರ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇರ್ತಾರೆ. ಆಮೇಲೆ ನನಗೆ ಗೊತ್ತಾಗುತ್ತೆ ಇದು ಫೇಕ್ ಅಂತ, ಇವರೇ ಎಲ್ಲ ಸೃಷ್ಟಿ ಮಾಡಿ ಭಯ ಎಕ್ಸ್ತಾ ಇದ್ದಾರೆ ಅಂತ. ಆಮೇಲೆ ಮನೆಗೆ ಬಂದ ಮೇಲೆ ನೋಡ್ತೀನಿ ಅಶ್ವಿನಿ ಗೌಡ ಅವ್ರು ಬಳೆ ಅಳ್ಳಾಡಿಸ್ತಾ ಇರ್ತಾರೆ. ಅಶ್ವಿನಿ ಗೌಡ ಅವರು ಬಳೆ ಅಳ್ಳಾಡ್ಸೋದು ನಮ್ಮ ರೂಮ್ಗೆ ಅಡ್ಡ ಇದೆ, ಗ್ಲಾಸು ಕೇಳಿಸಲ್ಲ. ನನ್ನ ರೂಮಲ್ಲಿ ಅಭಿಷೇಕ್ ಗೆಜ್ಜೆ ಅಳ್ಳಾಡ್ಸಿದ್ಕೆ ನಾನೇ ಸಾಕ್ಷಿ, ಕಣ್ಣಾರೆ ಲೈವ್ ಸಾಕ್ಷಿ. ಇವ್ರ ಗೆಜ್ಜೆ ಅಲ್ಲಿ ಬಳೆ ಅದೇನಾಗೋಯ್ತು, ಒಂಥರ 50% ಜನ ರಿಯಲ್ ದೆವ್ವ ಬಂದ್ಬಿಟ್ಟಿದೆ, ಇಲ್ಲ ಅವಳ ಮೇಲೆ ಬಂದ್ಬಿಟ್ಟಿದೆ ಥರ ಅವಳನ್ನೆಲ್ಲ ಮಾತಾಡ್ಸೋದು ಬಿಟ್ಬಿಡ್ತಾರೆ. ಧ್ರುವಂತೂ ಅಷ್ಟು ಮಿಸ್ಟರ್ ಪರ್ಫೆಕ್ಟ್ ಥರ, ಪರ್ಫೆಕ್ಟ್ ಆದರೆ ಥರ ಅಂದರೆ ಪರ್ಫೆಕ್ಟ್ ಅಲ್ಲ ಅಂತ. ಅವರು ಅವಳನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ, ಅವಳನ್ನ ಅವಾಯ್ಡ್ ಮಾಡೋದು ಬಿಡ್ತಾರೆ. ಅವಳಿಗೆ ಅಳು ಬಂದ್ಬಿಡುತ್ತೆ, ತುಂಬ ಅಳ್ತಾಳೆ. ಆಮೇಲೆ ಎಲ್ಲ ಸಮಾಧಾನ ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ. ಮಾರನೇ ದಿವಸ ನೋಡಿದ್ರೆ ಇವ್ರು ಬಳೆ ಅಳ್ಳಾಡಿಸಿದ್ದು ಮನೆಗೆ ಬಂದು ನಾನು ನೋಡಿದ್ವಿ.